ಆಸರೆ ಟಿವಿಯ ವೀಕ್ಷಕರೇ, ಮತ್ತೊಂದು ಸಾರಿ ಈ ಬೆಳಗಿನ ಜಾವವನ್ನು ನೋಡುವ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಈ ನಮ್ಮ ಆಸರೆ ಟಿವಿಯ ಕಾರ್ಯಕ್ರಮವು ನಿಮ್ಮನ್ನು ದಿನ ಮುಂಜಾನೆ ಜಾವದಲ್ಲಿ ಆಶೀರ್ವಾದವಾಗಿಯೂ ಉತ್ತೇಜನವಾಗಿಯೂ ಚೈತನ್ಯವಾಗಿಯೂ ಬಲಪಡಿಸುತ್ತಾ ನಿಮ್ಮನ್ನು ನಡೆಸುತ್ತಿದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಹಾಗೂ ಎಷ್ಟೋ ಜನ ಕುಟುಂಬದಲ್ಲಿ ರೋಗದಲ್ಲಿ, ಚಿಂತೆಯಲ್ಲಿ, ಶೋಧನೆಯಲ್ಲಿರೋರು ಈ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಯಲ್ಲಿ ಬಿಡುಗಡೆ ಆಗಿರೋದನ್ನು ನಾವು ಎಷ್ಟೋ ಜನರಿಂದ ಕೇಳಲ್ಪಡ್ತಾ ಇದ್ದೇವೆ. ಈಗಲೂ ಸಹ ಒಂದು ಸುಂದರವಾದ ರಾಗದ ಮೂಲಕ ದೇವರನ್ನು ಸ್ತುತಿಸೋಣ. ಈ ರಾಗ ಈ ರೀತಿಯಾಗಿ ಹೇಳುತ್ತದೆ, ಮನ ತುಂಬಿ ಹಾಡುವೆನು ಏಸಯ್ಯ ಎಂಬುದಾಗಿ. ನಮ್ಮ ಮಧ್ಯದಲ್ಲಿ ಸಹೋದರರು ಹಾಡುವರಾಗಿದ್ದಾರೆ, ಅವರೊಂದಿಗೆ ನಾವೆಲ್ಲರೂ ಸೇರಿ ಸ್ತುತಿಸೋಣ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನ ಮೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ದಾರಿದ್ರನನ್ನು ಧೂಳಿಯಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ. ದಾರಿದ್ರನನ್ನು ಧೂಳಿಯಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ. ನಿನ್ನ ಮಹಿಮೆ ಕಾಣದೆ ನಾವೋದರು, ನಿನ್ನ ಮಹಿಮೆ ಕಾಣದೆ ನಾವೋದರು, ಪ್ರೀತಿಸಿದೆ ಅಪ್ಪ ನನ್ನ ಪ್ರಾಣವ. ಪ್ರೀತಿಸಿದೆ ಅಪ್ಪ ನನ್ನ ಪ್ರಾಣವ, ನನ್ನ ಪ್ರಾಣವ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಹಾಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಪರಲೋಕದಲ್ಲಿರುವ ತಂದೆಯೇ, ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ದರಿದ್ರರಾದ ನಮ್ಮನ್ನು, ದೀನರಾದ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ.
ನಮ್ಮೊಂದಿಗೆ ಮಾತನಾಡಿರಿ, ನನ್ನ ವಾಕ್ಯದಿಂದ ಮಾತನಾಡಿರಿ. ಕರ್ತನೇ, ನಿಮಗೆ ಮಹಿಮೆ ಉಂಟಾಗಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 9ನೇ ಕೀರ್ತನೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನನ್ನ ಹಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ. ನೀನು ಆಸನಾರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸುತ್ತಿ. ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನು ನಾಶ ಮಾಡಿದ್ದಿ. ಅವರ ಹೆಸರನ್ನು ಯುಗಾಂತರಕ್ಕೂ ಅಳಿಸಿಬಿಟ್ಟಿದ್ದಿ. ಶತ್ರುಗಳು ನಿಶ್ಶೇಷವಾದರು. ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು. ಅವರ ಸ್ಮರಣೆಯೇ ಇಲ್ಲವಾಯಿತು. ಯೆಹೋವನಾದರೋ ಯಾವಾಗಲೂ ನೆಲೆಗೊಂಡಿದ್ದು ನ್ಯಾಯ ವಿಚಾರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನೇ ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವವನು. ಆತನು ಜನಾಂಗಗಳಿಗೆ ಸತ್ಯವಾಗಿಯೇ ತೀರ್ಪು ಕೊಡುವನು. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕುಗ್ಗಿದವರಿಗೆ ಯೆಹೋವನು ಆಶ್ರಯವು, ನಿಮ್ಮ ಆಪತ್ಕಾಲಗಳಲ್ಲಿ ದುರ್ಗವು ದೇವರೇ ಆಗಿದ್ದಾನೆ. ಇವತ್ತಿನ ಈ ಮುಂಜಾನೆ ಜಾವದಲ್ಲಿ ನಿಮಗಿರುವ ಎಲ್ಲ ಆಪತ್ತುಗಳಿಂದ ತಪ್ಪಿಸುವುದಕ್ಕೆ ಯೇಸು ಕ್ರಿಸ್ತನು ನಿಮಗೆ ದುರ್ಗವಾಗಿದ್ದಾನೆ. ಮತ್ತು ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದಿಲ್ಲ. ನಾವು ಬೆಳಗ್ಗಿನ ಜಾವದಲ್ಲಿ ಎದ್ದ ತಕ್ಷಣ ಹಾಗೆ ಕೆಲಸಕ್ಕೆ ಹೋದರೆ ಅಪಾಯಗಳು ನಮಗೆ ಸಂಭವಿಸುವಂಥದ್ದಾಗಿದೆ. ಪ್ರಾರ್ಥನೆ ಮಾಡಿ ದೇವರನ್ನು ಮೊರೆ ಹೋಗಿ ದೇವರ ಬಳಿಯಲ್ಲಿ ಸಮಯವನ್ನು ಕಳೆದು ಸ್ವಲ್ಪ ಹೊತ್ತಿಗೆ ನಮ್ಮ ಕರ್ತನೊಂದಿಗೆ ಸಮಯವನ್ನು ಕೊಡುವಾಗ ಈ ದಿನವೆಲ್ಲ ದೇವರು ನಮ್ಮನ್ನು ಸುರಕ್ಷಿತವಾಗಿಯೂ ಕಾಪಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ನಾವು ರಾಗವನ್ನು ಹಾಡಿದೆವು, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಅಂದರೆ ಮನಪೂರ್ವಕವಾಗಿ ನಿನ್ನನ್ನು ಹಾಡುವೆನು, ಸ್ತುತಿಸುವೆನು, ನಿನ್ನ ಜೊತೆ ಇರುವೆನು ಎಂಬುದಾಗಿ. ಯಾವಾಗ ನಾವು ಮನಪೂರ್ವಕವಾಗಿ ದೇವರನ್ನು ಹುಡುಕ್ತೇವೋ ಅದ್ಭುತಗಳ ಮೇಲೆ ಅದ್ಭುತ ನಮ್ಮ ಕುಟುಂಬದಲ್ಲಿ ನಡೆಯುವಂಥದ್ದಾಗಿದೆ. ಇವತ್ತಿನ ದಿನವೆಲ್ಲ ದೇವರು ನಿಮ್ಮ ಸಂತೋಷವಾಗಿ ಕಳೆಯುವಂತೆ ಮಾಡಲಿ. ಮತ್ತೆ ಈ ರಾಗವನ್ನು ನಾವು ಹಾಡುವಾಗ ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಯಾರೇ ನನ್ನನ್ನು ನಿಂದಿಸಿದರು, ನಿನ್ನ ಮಾರ್ಗದಿ ಆನಂದಿಸುವೆ. ಯಾರೇ ನನ್ನನ್ನು ನಿಂದಿಸಿದರು, ನಿನ್ನ ಮಾರ್ಗದಿ ಆನಂದಿಸುವೆ. ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಆತ್ಮದ ಅಭಿಷೇಕವು, ನೀ ನನ್ನ ಬಾಳಿಗೆ ಬೆಳಕಾಗಿರುವೆ. ಓ, ನೀ ನನ್ನ ಬಾಳಿಗೆ ಬೆಳಕಾಗಿರುವೆ, ಬೆಳಕಾಗಿರುವೆ. ಮನ ತುಂಬಿ ಆಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಆಡುವೆ ಏಸಯ್ಯ, ಮನಸಾರೆ ಸ್ತುತಿಸಿದೆ ನಿನ್ನನ್ನ. ಪರಲೋಕದಲ್ಲಿರುವ ತಂದೆ, ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ನಿನಗೆ ಸ್ತೋತ್ರ. ದೇವಾದಿದೇವನೇ, ನಿನಗೆ ಸ್ತೋತ್ರ. ನಮ್ಮ ಒಡೆಯನೇ, ನಿನ್ನನ್ನು ಮನಪೂರ್ವಕವಾಗಿ ನಾವು ಹುಡುಕುವರಾಗಿದ್ದೇವೆ ಸ್ವಾಮಿ. ಈ ಉದಯ ಕಾಲದಲ್ಲಿ ನಿನ್ನ ಬಳಿಯಲ್ಲಿ ಸ್ವಾಮಿ ನಾವು ಮೊರೆ ಇಡುವರಾಗಿದ್ದೇವೆ. ನಮ್ಮ ಆಪತ್ಕಾಲದಿಂದ
ನಮ್ಮ ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡುವ ದೇವರೇ, ಎಲ್ಲ ಅಪಾಯಗಳಿಂದ ತಪ್ಪಿಸುವ ದೇವರೇ, ನಿನ್ನನ್ನು ಮನಪೂರ್ವಕವಾಗಿ ಬೆಳಗಿನ ಜಾವದಲ್ಲಿ ಹುಡುಕೋರಾಗಿದ್ದೇವೆ. ಒಂದೊಂದು ಮನೆಯನ್ನು ನಿನ್ನ ಕೈಯಲ್ಲಿ ಕೊಡುವನಾಗಿ, ಒಂದೊಂದು ಕುಟುಂಬದಲ್ಲಿರುವ ವ್ಯಕ್ತಿಗಳನ್ನು ನಿನ್ನ ಕೈಯಲ್ಲಿ ಕೊಡುವರಾಗಿದೆ. ನಮಗೆ ತಿಳಿಯದೇ ಇರುವ ಎಲ್ಲಾ ಅಪಾಯಗಳಿಂದ ಈ ಬೆಳಗಿನ ಜಾವದಲ್ಲಿ ತಪ್ಪಿಸಿರಿ. ನಾವು ಹೋಗುವ ವೇಳೆಯಲ್ಲಿ, ಬರುವ ವೇಳೆಯಲ್ಲಿ, ಪ್ರಯಾಣದ ವೇಳೆಯಲ್ಲಿ ಸ್ವಾಮಿ, ನಾವು ಯಾರನ್ನು ಭೇಟಿಯಾಗ್ತೀವೋ ಅವರ ಸಂಗಡಲೂ ಸಹ ಪವಿತ್ರಾತ್ಮನು ಇದ್ದು ದೊಡ್ಡ ಕಾರ್ಯ ಮಾಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.